It's interesting that God has made us dependent on Him. ನಾವು ದೇವರ ಮೇಲೆ ಅವಲಂಬಿತವಾಗಿರಬೇಕು ಅಥವಾ ಆತುಕೊಂಡಿರಬೇಕು ಎಂಬುದು ಒಂದು ಆಸಕ್ತಿಕರವಾದ ವಿಷಯವಾಗಿದೆ. And prayer is an expression of our dependence upon the Lord. ಪ್ರಾರ್ಥನೆ ಎಂಬುದು ನಾವು ದೇವರ ಮೇಲೆ ಅವಲಂಬಿತವಾಗಿರುವುದು ಆಗಿದೆ. And we read in James in chapter 1. ನಾವು ಯಾಕೋಬ ಅಧ್ಯಾಯ 1ರಲ್ಲಿ ಈ ರೀತಿ ಓದುತ್ತೇವೆ. What is the most important thing that we heard about having a burden? ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ವಿಷಯ ಏನು ಎಂಬುದಾಗಿ ಹೇಳಲಾಗಿದೆ. ನಾವು ಭಾರದ ಬಗ್ಗೆ ಇವಾಗಲೇ ಕೇಳಿಕೊಂಡೆವು. But it says here in James chapter 1. ಇಲ್ಲಿ ಯಾಕೋಬ ಅಧ್ಯಾಯ 1ರಲ್ಲಿ ಈ ರೀತಿ ಹೇಳುತ್ತೆ. And verse 6. ವಚನ 6. He must ask in faith without doubting. ಆತನು ಸಂಶಯವಿಲ್ಲದೆ ನಂಬಿಕೆಯಿಂದ ಕೇಳಬೇಕು ಎಂಬುದಾಗಿ. Whatever we are asking for. ನಾವು ಯಾವುದನ್ನು ಕೇಳುತ್ತೇವೋ ಅದನ್ನು ಸಂದೇಹ ಪಡದೆ ನಂಬಿಕೆಯಿಂದ ಕೇಳಿಕೊಳ್ಳಬೇಕು. And the one who doubts is like the surf of the sea, driven and tossed by the wind. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. And here it says that man can expect to get nothing from the Lord. ಇಲ್ಲಿ ಹೇಳಲ್ಪಟ್ಟಿದೆ, ಆ ಮನುಷ್ಯನು ತನ್ನ ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. So it's quite a strong word. He'll get nothing. ಇದೊಂದು ಬಲವಾದಂತಹ ಪದ ಇದು. ಆತನು ಏನನ್ನು ಪಡೆಯಲಾರನು. If he prays and prays and prays and prays and prays and prays and prays. ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದರೆ, ಆತನು ನಂಬಿಕೆ ಆತನಿಗೆ ಇಲ್ಲದಿದ್ದರೆ ಆತನು ಏನನ್ನೂ ಪಡೆಯಲಾರನು. But he doesn't believe that God is really going to answer that. ಆತನು ಪ್ರಾರ್ಥನೆ ಮಾಡುತ್ತಾ ದೇವರು ಆತನಿಗೆ ಕೊಡಲಾರನು ಎಂಬುದಾಗಿ ನಂಬದಿದ್ದರೆ ಆತನು ಏನನ್ನೂ ಪಡೆಯಲಾರನು. He'll get zero. ಆತನು ಶೂನ್ಯವನ್ನು ಪಡೆಯುತ್ತಾನೆ. It's a promise in the Bible. ಇದೊಂದು ಸತ್ಯವೇದ ಬೈಬಲ್ನಲ್ಲಿರುವ ವಾಗ್ದಾನ. He will get zero from the Lord. ಆತನು ಕರ್ತರಿಂದ ಶೂನ್ಯವನ್ನು ಪಡೆಯುವನು, ಏನನ್ನೂ ಪಡೆಯಲಾರನು. So we have to bear that in mind. It's so important for the Lord that the most important thing God expects from us. ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಇದೊಂದು ಪ್ರಮುಖವಾದ ವಿಷಯ. ದೇವರು ನಮ್ಮನ್ನು ಇದನ್ನು ನಿರೀಕ್ಷಿಸುತ್ತಾನೆ. Even obedience, it's called in the New Testament the obedience of faith. ವಿಧೇಯತೆಯನ್ನು ಕೂಡ ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆ ವಿಧೇಯತೆ ಎಂಬುದಾಗಿ ಹೇಳಲಾಗಿದೆ. Which is different from just obedience. ಸುಮ್ಮನೆ ವಿಧೇಯತೆಗಿಂತ ಇದು ಭಿನ್ನವಾಗಿದೆ. Obedience of faith is, Lord, I believe that I'm doing this to honor you and I believe you'll honor me. ವಿಧೇಯತೆಯ ನಂಬಿಕೆ ಅಂತ ಹೇಳಿದರೆ, ಕರ್ತನೇ ನೀನಿದನ್ನು ನನಗೆ ವಾಗ್ದಾನ ಮಾಡಿದ್ಯಾ, ನಾನು ಇದನ್ನು ಪಡೆಯುತ್ತೇನೆ ಎಂಬ ನಂಬಿಕೆಯಾಗಿದೆ. I have many times gone to this promise in 1 Samuel chapter 2 verse 30. Many times in my life. ನಾನು ಅನೇಕ ಸಲ ನನ್ನ ಜೀವನದಲ್ಲಿ ಅನೇಕ ಬಾರಿ 2 ಸಾಮುವೇಲ 30ನೇ ವಚನಕ್ಕೆ ಮತ್ತೆ ಹೋಗಿದ್ದೇನೆ ನಾನು. And I've seen it always works. ಇದು ಯಾವಾಗಲೂ ಕಾರ್ಯ ಮಾಡುವುದನ್ನು ನಾನು ಕಂಡುಕೊಂಡಿದ್ದೇನೆ. Never failed once. ಇದು ಒಂದು ಸಲವೂ ಕೂಡ ನನಗೆ ಸೋಲನ್ನು ತಂದುಕೊಟ್ಟಿಲ್ಲ. 1 Samuel chapter 2. 1 ಸಾಮುವೇಲ ಅಧ್ಯಾಯ 2. It's one of my favorite verses, the middle of that verse. ಇದು ನನಗೆ ಅತ್ಯಂತ ಮೆಚ್ಚುಗೆಯಾದಂತಹ ಒಂದು ವಚನ. ಈ ವಚನದ ಮಧ್ಯಭಾಗ 1 Samuel 2 verse 30. 1 ಸಾಮುವೇಲ ಅಧ್ಯಾಯ 2 ವಚನ 30. The last part. Those who honor me I will honor. ಕಡೆಯ ಭಾಗ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು. And to the best of our knowledge, ನನಗೆ ತಿಳಿದಿರುವ ಪ್ರಕಾರ, if you have tried to honor God in your life, ನಿನ್ನ ಜೀವನದಲ್ಲಿ ನೀನು ಕರ್ತನನ್ನು ಸನ್ಮಾನಿಸುವುದಾದರೆ, whatever area you're aware of, ನಿನಗೆ ತಿಳಿದಿರುವ ಯಾವುದೇ ಕ್ಷೇತ್ರದಲ್ಲಿ ನೀನು ಕರ್ತನನ್ನು ಸನ್ಮಾನಿಸುವುದಾದರೆ, God does not hold us responsible for areas we're not aware of. ನಮಗೆ ಗೊತ್ತಿಲ್ಲದ ಯಾವುದೇ ಒಂದು ಕ್ಷೇತ್ರಕ್ಕೆ ದೇವರು ನನ್ನನ್ನು ಜವಾಬ್ದಾರಿಯನ್ನಾಗಿ ಮಾಡುವುದಿಲ್ಲ. But in whatever area you're aware of, ನನಗೆ ತಿಳಿದಿರುವ ಯಾವುದೇ ಕ್ಷೇತ್ರದಲ್ಲಾದರೂ, that area is different for each of us. ಈ ಕ್ಷೇತ್ರಗಳು ಬೇರೆಯವರಿಗೆ ಬೇರೆಯಾಗಿರುತ್ತವೆ. When you're young spiritually, you see very little. ನೀನು ಆತ್ಮಿಕವಾಗಿ ಯೌವನಸ್ಥನಾಗಿರುವಾಗ ಕೆಲವೇ ವಿಷಯಗಳನ್ನು ನೀನು ನೋಡುತ್ತೀಯಾ. As you grow spiritually, you see more and more. ನೀನು ಆತ್ಮಿಕವಾಗಿ ಬೆಳೆಯುವಾಗ ಅನೇಕ ವಿಷಯಗಳನ್ನು ನೀನು ನೋಡುತ್ತೀಯಾ. But in whatever area you're aware of, ನಿನಗೆ ತಿಳಿದಿರುವ ಯಾವುದೇ ಕ್ಷೇತ್ರದಲ್ಲಿ, don't compare yourself with a mature saint who's got more light. ನೀನು ಆತ್ಮಿಕವಾಗಿ ಹೆಚ್ಚು ಬೆಳಕಿರುವ ಪ್ರಬುದ್ಧವಾಗಿರುವ ಬೇರೆ ಸಂತನೊಡನೆ ನಿನ್ನನ್ನು ಹೋಲಿಸಿಕೊಳ್ಳಬೇಡ. If you've got a very little knowledge of the Lord in the area where you're aware, ನಿನಗೆ ತಿಳಿದಿರುವ ಯಾವುದೇ ಕ್ಷೇತ್ರದಲ್ಲಿ ನೀನು ಇದರ ಬಗ್ಗೆ ನೋಡಿಕೊಂಡಾಗ, if you say, Lord, I've tried to honor you, ಕರ್ತನೇ ನಾನು ನಿನ್ನನ್ನು ಸನ್ಮಾನಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿಕೊಂಡಾಗ, you can be absolutely sure
God will honor you. ನೀನು ನಿಜವಾಗಿಯೂ ಖಚಿತವಾಗಬಹುದು, ಕರ್ತನು ನಿನ್ನನ್ನು ಸನ್ಮಾನಿಸುತ್ತಾರೆ ಎಂಬುದಾಗಿ. And the way I have prayed that prayer many times is like this. ನಾನು ಅನೇಕ ಸಲ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಿರುವುದು ಈ ರೀತಿಯಾಗಿ: Lord, I believe this is an eternal principle, ಕರ್ತನೆ, ಇದೊಂದು ನಿತ್ಯತ್ವಕ್ಕೂ ಇರುವಂತಹ ತತ್ವವಾಗಿದೆ. that those who honor you, you will honor. ನಿನ್ನನ್ನು ಸನ್ಮಾನಿಸುವವರನ್ನು ನೀನು ಸನ್ಮಾನಿಸುತ್ತೀಯ. And to the best of my knowledge, this is how I pray. ನನಗೆ ತಿಳಿದಿರುವ ಪ್ರಕಾರ ನಾನು ಪ್ರಾರ್ಥನೆ ಮಾಡಿದ್ದು ಈ ರೀತಿ: Lord, in this situation, I have tried to honor you. ಕರ್ತನೆ, ಈ ಸನ್ನಿವೇಶದಲ್ಲಿ ನಾನು ನಿನ್ನನ್ನು ಸನ್ಮಾನಿಸಲು ಪ್ರಯತ್ನಿಸಿದ್ದೇನೆ. To the best of my knowledge, ನನಗೆ ತಿಳಿದಿರುವ ಪ್ರಕಾರ I've set whatever needs to be set right, I've set right. And ನಾನು ಏನನ್ನು ಸರಿಪಡಿಸಿಕೊಳ್ಳಬೇಕೋ ಅದನ್ನು ಸರಿಪಡಿಸಿಕೊಂಡಿದ್ದೇನೆ. to the whatever measure of faith I have, and I wanted to honor you. ನನಗಿರುವ ನಂಬಿಕೆಯ ಪ್ರಮಾಣದಲ್ಲಿ ನಾನು ನಿನ್ನನ್ನು ಸನ್ಮಾನಿಸಲು ಪ್ರಯತ್ನಿಸಿದ್ದೇನೆ. And if you don't honor me, ನೀನು ನನ್ನನ್ನು ಸನ್ಮಾನಿಸುವುದಿಲ್ಲವಾದರೆ, then this will be the first time in 6,000 years ಇದು 6,000 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ that you did not keep your promise. ನೀನು ನಿನ್ನ ವಾಗ್ದಾನವನ್ನು ಪೂರೈಸಿಲ್ಲ. That's how I pray. That strengthens my faith. ಇದನ್ನು ಈ ರೀತಿಯಾಗಿ ನಾನು ಪ್ರಾರ್ಥಿಸಿದ್ದೇನೆ. ಇದೇ ನನ್ನ ಪ್ರಾರ್ಥನೆಯ ಬಲವಾಗಿದೆ. That if I honor God and He does not honor me in that situation, ನಾನು ಕರ್ತನನ್ನು ಸನ್ಮಾನಿಸಿದಾಗ ಆತನು ನನ್ನನ್ನು ಸನ್ಮಾನಿಸದಿದ್ದರೆ, ಆ ಸಂದರ್ಭದಲ್ಲಿ He lets me down. ಆತನು ನನ್ನನ್ನು ಬಿಟ್ಟು ಬಿಟ್ಟರೆ, It will be the first time in 6,000 years 6,000 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ that He let down a human being who honored Him. ಆತನನ್ನು ಸನ್ಮಾನಿಸಿದವರನ್ನು ಆತನು ಬಿಟ್ಟು ಬಿಟ್ಟಂತಾಯಿತು. And when I say that, it produces faith in my heart. ಇದನ್ನು ನಾನು ಹೇಳಿದಾಗ ಇದು ನನ್ನ ಹೃದಯದಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತದೆ. You can use that if you like. ನಿನಗೆ ಇಷ್ಟವಾದರೆ ನೀನು ಇದನ್ನು ಉಪಯೋಗಿಸಬಹುದು. And then I see in Genesis chapter 3, when the Lord, we know about the two trees. ನಾನು ಇದನ್ನು ಆದಿಕಾಂಡ ಅಧ್ಯಾಯ 6ರಲ್ಲಿ ನೋಡುತ್ತೇನೆ. 2 ರೀತಿಯ ಮರಗಳನ್ನು ನಾವಿಲ್ಲಿ ನೋಡುತ್ತೇವೆ. I see the two trees as symbolic of this. ನಾನು 2 ರೀತಿಯ ಮರಗಳನ್ನು ಇಲ್ಲಿ ಒಂದು ಸಂಕೇತವಾಗಿ ಕಂಡುಕೊಂಡಿದ್ದೇನೆ. The tree of life ಜೀವವೃಕ್ಷ is a tree of, is teaching me to a life of dependence upon God for everything. ಈ ಜೀವವೃಕ್ಷವು ನಾನು ಕರ್ತನ ಮೇಲೆ ಆತುಕೊಂಡಿರಬೇಕು, ಅವಲಂಬಿತವಾಗಿ ಇರಬೇಕು ಎಂಬುದನ್ನು ನನಗೆ ಕಲಿಸಿಕೊಡುತ್ತದೆ. That's the tree of life. ಅದೇ ಜೀವವೃಕ್ಷ. The tree of knowledge of good and evil is the life of dependence upon myself. ಒಳ್ಳೆಯದರ ಮರು ಕೆಟ್ಟದ್ದರ ಅರುಹನ್ನು ಕೊಡುವಂತಹ ವೃಕ್ಷವು ನಾನು ನನ್ನ ಮೇಲೆ ಅವಲಂಬಿತವಾಗಿರುವುದಾಗಿದೆ. That's how I see the two trees. ಈ 2 ವೃಕ್ಷಗಳು ನಾನು ಈ ರೀತಿಯಾಗಿ ನೋಡಿಕೊಂಡಿದ್ದೇನೆ. And right from the beginning, God was teaching man, you must learn to live a life dependent on me. ಆದಿಯಿಂದಲೂ ಆರಂಭದಿಂದಲೂ ದೇವರು ಈ ರೀತಿ ಮನುಷ್ಯನಿಗೆ ಕಲಿಸಿದರು, ನೀವು ನನ್ನ ಮೇಲೆ ಆತುಕೊಂಡಿರಬೇಕು, ಅವಲಂಬಿತವಾಗಿರಬೇಕು ಎಂಬುದಾಗಿ. That's the way of life. ಅದೇ ಜೀವನದ ಕ್ರಮ. If you seek a life dependent on yourself, it's always death. ನೀನು ನಿನ್ನ ಮೇಲೆ ಅವಲಂಬಿತವಾಗಿಕೊಂಡಿರುವುದಾದರೆ ಅದು ಮರಣದ ಜೀವನ. And then I see that the devil's temptation ಆಗ ನಾನು ಸೈತಾನನ ಶೋಧನೆಯನ್ನು ನೋಡುತ್ತೇನೆ. was to turn this man away from depending on God to depending on himself. ಮನುಷ್ಯನನ್ನು ದೇವರ ಮೇಲೆ ಆತುಕೊಂಡಿರುವುದರ ಬದಲಾಗಿ ತನ್ನ ಮೇಲೆ ಅವಲಂಬಿತವಾಗಿ ಇರುವುದನ್ನು ಮುನ್ನಡೆಸುವುದಕ್ಕೆ ಸೈತಾನನು ಪ್ರಯತ್ನಪಟ್ಟನು. So all of us have got, when we pray, ಅದಕ್ಕಾಗಿ ನಾವು ಪ್ರಾರ್ಥಿಸಿದಾಗ ನಮಗೆಲ್ಲರಿಗೂ ಈ ಆಯ್ಕೆ ಇದೆ. the tree of life and the tree of knowledge in front of us all the time. ನಮ್ಮ ಮುಂದೆ ಜೀವವೃಕ್ಷ ಮತ್ತು ಒಳ್ಳೆಯದ ಮತ್ತು ಕೆಟ್ಟದ ಅರುಹನ್ನು ಕೊಡುವಂತಹ ವೃಕ್ಷ ನಮ್ಮ ಮುಂದೆ ಇದೆ. Am I going to depend on God or depend on myself? In many situations, ಅನೇಕ ಸನ್ನಿವೇಶಗಳಲ್ಲಿ ನಾನು ಕರ್ತನ ಮೇಲೆ ಆತುಕೊಂಡಿರುತ್ತೇನೆಯೇ ಅಥವಾ ನನ್ನ ಮೇಲೆಯೇ ಆತುಕೊಂಡಿರುತ್ತೇನೆಯೇ ಎಂಬ ಆಯ್ಕೆ ನಮ್ಮ ಮುಂದೆ ಇದೆ. we are facing these two trees all the time in our life. ಈ 2 ವೃಕ್ಷಗಳನ್ನು ನಾವು ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಮುಂದೆ ನಾವು ಕಾಣುತ್ತೇವೆ. In this situation, what am I going to depend on? ಈ ಸಂದರ್ಭದಲ್ಲಿ ನಾನು ಯಾವುದರ ಮೇಲೆ ಆತುಕೊಂಡಿರುತ್ತೇನೆ? Depend on God to let me see me through, or depend on myself? ನಾನು ಕರ್ತನ ಮೇಲೆ ಆತುಕೊಂಡಿರುತ್ತೇನೆಯೇ ಅಥವಾ ನನ್ನ ಮೇಲೆಯೇ ಆತುಕೊಂಡಿರುತ್ತೇನೆಯೇ? However tough the situation, however difficult it may be, some serious sickness or ಎಂತಹ ಕಷ್ಟದ ಸಂದರ್ಭವಾದರೂ, ಆ ಕಾಯಿಲೆ ಇರಲಿ ಅಥವಾ ಬೇರೆ ಯಾವುದೇ ಸನ್ನಿವೇಶವಿರಲಿ, some other complicated situation in our work or anything in life, ಅಥವಾ ನಮ್ಮ ಕೆಲಸ ಜಾಗದಲ್ಲಿ ಎಂಥದೇ ಕಷ್ಟಕರವಾದ ಸಂದರ್ಭವಾಗಿರಲಿ ಅಥವಾ ಬೇರೆ ಯಾವುದೇ ಸಂದರ್ಭವಾಗಿರಲಿ, it's a wonderful thing to recognize this. ಇದೊಂದು ಅದ್ಭುತಕರವಾದ ವಿಷಯ, ನಾವು ಇದನ್ನು ಕಂಡುಕೊಳ್ಳುವಂಥದ್ದು. You depend on yourself, you're going to the tree of life just like Adam and Eve. ನೀನು ನಿನ್ನ ಮೇಲೆ ಅವಲಂಬಿತವಾಗಿರುವುದಾದರೆ ನೀನು ಕೆಟ್ಟದ್ದರ ಮತ್ತು ಒಳ್ಳೆಯದ ಅರುಹನ್ನು ಕೊಡುವ ಮರದ ಕಡೆಗೆ ಹೋಗುತ್ತೀಯಾ, ಆದಾಮ ಮತ್ತು ಹವ್ವಳಂತೆ. But if you say, Lord, I have no dependence on myself, I'm trusting you 100%. ಆದರೆ ನೀನು
ಕರ್ತನೇ, ನಾನು ನನ್ನ ಮೇಲೆ ಅವಲಂಬಿತವಾಗಿರುವುದಿಲ್ಲ, ನಾನು 100% ನಿನ್ನ ಮೇಲೆ ಆತುಕೊಂಡಿರುತ್ತೇನೆ ಎಂದು ಹೇಳಿದರೆ, depending on you alone to see me through in this situation, ಈ ಸಂದರ್ಭದಲ್ಲಿ ನನ್ನ ಜಯವನ್ನು ಕೊಡುವಂತ ನೀನೊಬ್ಬನೇ ಎಂದು ನಾನು ಕರ್ತನನ್ನು ನಂಬುವುದಾದರೆ, you're depending on the Lord. ನೀನು ಕರ್ತನ ಮೇಲೆ ಆತುಕೊಂಡಿರುತ್ತೀಯ. And there you're honoring Him. ಆಗ ನೀನು ಕರ್ತನನ್ನು ಸನ್ಮಾನಿಸುತ್ತೀಯ. If you depend on yourself, you're not honoring God. ನೀನು ನಿನ್ನ ಮೇಲೆ ಅವಲಂಬಿತವಾದರೆ ನೀನು ಕರ್ತನನ್ನು ಸನ್ಮಾನಿಸುವುದಿಲ್ಲ. So this is the reason why very often our prayers are not answered. ನಮ್ಮ ಪ್ರಾರ್ಥನೆಗಳು ಅನೇಕ ಸಲ ಯಾಕೆ ಕೇಳಿಸಲ್ಪಡಲ್ಲ ದೇವರಿಂದ, ಅದಕ್ಕೆ ಕಾರಣ ಇದೇ ಆಗಿದೆ. Or we don't experience what God wants us to experience. ಅಥವಾ ನಾವು ಏನನ್ನು ಅನುಭವಿಸಬೇಕೆಂದು ದೇವರು ಬಯಸುತ್ತಾರೋ ಅಂಥದ್ದನ್ನು ನಾವು ಅನುಭವಿಸುವುದಿಲ್ಲ. So these few simple principles, if you bear in mind, ಈ ಕೆಲವು ಸರಳವಾದ ತತ್ವಗಳನ್ನು ನೀನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಾದರೆ, you'll find that even your spiritual life develops. ನಿನ್ನ ಆತ್ಮಿಕ ಜೀವನ ಪ್ರಗತಿ ಹೊಂದುತ್ತದೆ ಎಂಬುದನ್ನು ನೀನು ಕಂಡುಕೊಳ್ಳುತ್ತೀಯ. Because dependence on God and answer to prayer is one way I found in my own life. ಯಾಕೆಂತ ಹೇಳಿದರೆ, ಕರ್ತನ ಮೇಲೆ ನಂಬಿಕೊಂಡಿರುವುದು ಮತ್ತು ಪ್ರಾರ್ಥನೆಗೆ ಉತ್ತರವನ್ನು ಪಡೆದುಕೊಳ್ಳುವುದನ್ನು ನಾನು ಕಂಡುಕೊಂಡಿದ್ದೇನೆ ನನ್ನ ಜೀವನದಲ್ಲಿ. It increases my confidence in the Lord. ಇದು ಕರ್ತನ ಮೇಲೆ ನನ್ನ ಭರವಸೆಯನ್ನು ಹೆಚ್ಚಿಸುತ್ತದೆ. If you, for example, think of a particular, supposing you know some human being who's very influential. ಉದಾಹರಣೆಗೆ, ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ಇರುವುದನ್ನು ನೀವು ಕಲ್ಪಿಸಿಕೊಳ್ಳಿರಿ. And that he's a very influential person in town. ನೀನು ಇರುವಂತಹ ಜಾಗದಲ್ಲಿ ಅವರು ತುಂಬಾ ಪ್ರಭಾವಶಾಲಿಯಾದ ವ್ಯಕ್ತಿ. He can do almost anything. ಆತನು ಏನು ಬೇಕಾದರೂ ನಿಮಗೆ ಮಾಡಬಹುದು. And you contact him and say, hey, I'm stuck in a situation. Can you do this for me? ನೀನು ಆತನನ್ನು ಸಂಪರ್ಕಿಸಿ ಈ ರೀತಿ ಹೇಳು, ನಾನು ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಿನ್ನನ್ನು ಏನಾದರೂ ಸಹಾಯ ಮಾಡಬಹುದಂತ ಕೇಳಿ. He says, yeah, just leave it to me, I'll do it. ಆತನು ಹೇಳ್ತಾನೆ, ಅದನ್ನು ನನಗೆ ಬಿಟ್ಬಿಡು, ನಾನು ಅದನ್ನು ಮಾಡ್ತೇನೆ ಎಂಬುದಾಗಿ. You experience that a few times, you get such confidence in him. ನೀನು ಕೆಲವು ಸಲ ಇದನ್ನು ಅನುಭವಿಸಿದರೆ ನಿನಗೆ ಆ ವ್ಯಕ್ತಿ ಮೇಲೆ ಅಷ್ಟೊಂದು ಭರವಸೆ, ನಂಬಿಕೆ ಬರುತ್ತದೆ. This is the way we must have confidence in God. ಈ ರೀತಿಯಾಗಿ ನಾವು ದೇವರ ಮೇಲೆ ನಂಬಿಕೆಯನ್ನು, ಭರವಸೆಯನ್ನು ಇಟ್ಕೊಳ್ಳಬೇಕು. If you can have confidence in a man who's promised to help you in any situation you face, who's very influential in town. ನಿನಗೆ ಯಾವುದೇ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಲು ಒಪ್ಪಿಕೊಂಡ ಆ ಮನುಷ್ಯನ ಮೇಲೆ ನೀನು ನಂಬಿಕೆ ಇಡುವುದಾದರೆ, I am praying to a God whom Jesus taught us to pray, our Father. ನಾನು ಪ್ರಾರ್ಥಿಸುವ ದೇವರು, ಯೇಸು ನಮಗೆ ಕಲಿಸಿದ ಸ್ವರ್ಗದ ತಂದೆ, who's got influence from heaven all over the earth. ಇಡೀ ಪ್ರಪಂಚದ ಮೇಲೆ ಪ್ರಭಾವವಿರುವಂತಹ ಆ ಸ್ವರ್ಗೀಯ ತಂದೆ. Can you please help me here? ತಂದೆಯೇ, ನೀನು ನನಗೆ ಸಹಾಯ ಮಾಡ್ತೀಯಾ ಈ ಸನ್ನಿವೇಶದಲ್ಲಿ? I want to trust you. ನಾನು ನಿನ್ನನ್ನು ನಂಬಲು ಬಯಸುತ್ತೇನೆ. I do not want to pray without expecting that there'll be no answer. ನಾನು ನನ್ನ ಪ್ರಾರ್ಥನೆಗೆ ನೀನು ಉತ್ತರ ಕೊಡುವುದಿಲ್ಲ ಎಂಬ ಭರವಸೆಯಿಂದ ನಾನು ಪ್ರಾರ್ಥಿಸಲು ಬಯಸುವುದಿಲ್ಲ. I want to pray to the most influential person in the whole universe. ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ವ್ಯಕ್ತಿಯೊಡನೆ ವ್ಯಕ್ತಿಗೆ ನಾನು ಪ್ರಾರ್ಥಿಸ ಬಯಸುತ್ತೇನೆ. And I'm expecting you to give me an answer in this situation. ಕರ್ತನೇ, ನಾನು ಈ ಸಂದರ್ಭದಲ್ಲಿ ನನಗೆ ನೀನೊಂದು ಉತ್ತರವನ್ನು ಕೊಡಲು ನಾನು ನಿರೀಕ್ಷಿಸುತ್ತೇನೆ. I don't know what complicated situation you're facing today. ನೀನು ಇವತ್ತು ಎಂತಹ ಕಷ್ಟವಾದ ಸನ್ನಿವೇಶವನ್ನು ಎದುರಿಸುತ್ತೀಯ ಎಂಬುದು ನನಗೆ ಗೊತ್ತಿಲ್ಲ. But I want you to seek the Lord in this way. ಆದರೆ ನೀನು ಈ ರೀತಿಯಾಗಿ ಕರ್ತನನ್ನು ಕಂಡುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. Because that is the meaning of faith. ಯಾಕಂತ ಹೇಳಿದ್ರೆ ನಂಬಿಕೆ ಅರ್ಥ ಇದೇ ಆಗಿದೆ. Lord, you are Father who art in heaven. ಕರ್ತನೇ, ನೀನು ಸ್ವರ್ಗದಲ್ಲಿರುವ ನಮ್ಮ ತಂದೆಯಾಗಿದ್ದೀಯ. That's how Jesus taught us to begin our prayer. ಈ ರೀತಿಯಾಗಿ ನಾವು ನಮ್ಮ ಪ್ರಾರ್ಥನೆ ಆರಂಭಿಸಬೇಕೆಂದು ಯೇಸು ನಮಗೆ ಕಲಿಸಿದರು. You love me, that's the meaning of our Father. ನೀನು ನಮ್ಮನ್ನು ಪ್ರೀತಿಸುತ್ತೀಯ, ಇದೇ ತಂದೆ ಎಂಬುದರ ಅರ್ಥ ಆಗಿದೆ. And you're in heaven, which means you're the most influential person who can do anything on this earth. ನೀನು ಸ್ವರ್ಗದಲ್ಲಿದ್ದೀಯ, ಅದರ ಅರ್ಥ ಏನಂತ ಹೇಳಿದ್ರೆ ನೀನು ನನಗೆ ಏನು ಬೇಕಾದರೂ ಮಾಡಬಹುದು, ಇದೇ ನೀನು ತುಂಬಾ ಪ್ರಭಾವಶಾಲಿಯಾದ ವ್ಯಕ್ತಿಯಾಗಿದ್ದೀಯ. Now I begin my prayer. ನಾನು ಈಗ ನನ್ನ ಪ್ರಾರ್ಥನೆಯನ್ನು ಈ ರೀತಿ ಆರಂಭಿಸುತ್ತೇನೆ. So if I don't begin my prayer like that, ನಾನು ನನ್ನ ಪ್ರಾರ್ಥನೆಯನ್ನು ಈ ರೀತಿ ಆರಂಭಿಸದಿದ್ದರೆ it's going to be difficult to get an answer. ಈ ಉತ್ತರವನ್ನು ಪಡೆಯಲು ಕಷ್ಟವಾಗಬಹುದು. That's why Jesus taught us to pray, our Father, you love me. ಅದಕ್ಕಾಗಿ ಯೇಸು ನಮಗೆ ಕಲಿಸಿದ್ದು ಈ ರೀತಿಯಾಗಿ ನಮ್ಮ ಪ್ರಾರ್ಥನೆ ಆರಂಭಿಸಿರಿ. ತಂದೆಯೇ, ನೀನು ನನ್ನನ್ನು ಪ್ರೀತಿಸುತ್ತೀಯ, who art in heaven, who can do anything in this universe. ನೀನು ಸ್ವರ್ಗದಲ್ಲಿಯೇ, ನಿನ್ನ ವಿಶ್ವದಲ್ಲಿ ಏನು ಬೇಕಾದರೂ ನಮಗೆ ಮಾಡಬಹುದು. Now I make my requests. ನಾನು ಈಗ ನನ್ನ ವಿನಂತಿಯನ್ನು, ಬಿನ್ನಹಗಳನ್ನು ಮಾಡುತ್ತೇನೆ. I believe God wants all of us to experience more and more answers to prayer. ನಾನು ನಂಬುವುದೇನಂತ ಹೇಳಿದ್ರೆ ನಮ್ಮೆಲ್ಲ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕೆಂದು ದೇವರು ಬಯಸುತ್ತಾರೆ. Because that brings a certain intimacy between him and us. ಯಾಕಂತ ಹೇಳಿದ್ರೆ ನಮ್ಮ ಮತ್ತು ಆತನ ಮಧ್ಯೆ ಇದು ಕೆಲವು ಒಂದು ರೀತಿ ಅನ್ಯೋನ್ಯತೆಯನ್ನು ತಂದುಕೊಡುತ್ತದೆ. And also makes us more confidence as we walk forward in our Christian life. ನಮ್ಮ ಕ್ರೈಸ್ತ ಜೀವನದಲ್ಲಿ ನಾವು ಮುಂದೆ ನಡೆಯುವಾಗ ಇದು ನಮಗೆ ಭರವಸೆಯನ್ನು, ನಂಬಿಕೆಯನ್ನು ತಂದುಕೊಡುತ್ತದೆ. Amen. ಆಮೆನ್.